ಇವತ್ತಿನ ವಿಡಿಯೋದಲ್ಲೂ ಸಹ ನಾವು ಸೆಕೆಂಡ್ PUC ಕೆಮಿಸ್ಟ್ರಿ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ನ ಸಾಲ್ವ್ ಮಾಡ್ತಾ ಹೋಗೋಣ. ದಿಸ್ ಈಸ್ ಪಾರ್ಟ್ 6 ವಿಡಿಯೋ. ಪಾರ್ಟ್ ಬಿಲಿ ನೋಡೋಣ. ಇಲ್ಲಿ ಈಚ್ ಕ್ವೆಶ್ಚನ್ಗೆ ನಮಗೆ 2 ಮಾರ್ಕ್ಸ್ ಇರುತ್ತೆ. ಇಲ್ಲಿ ನಾವು ಯಾವುದಾದ್ರೂ 3 ಕ್ವೆಶ್ಚನ್ನ ಆನ್ಸರ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಲೇನ್ ಸ್ವಾಟ್ಸ್ ರಿಯಾಕ್ಷನ್ ವಿತ್ ಆನ್ ಎಕ್ಸಾಂಪಲ್. ವಾಟ್ ಈಸ್ ದ ಆನ್ಸರ್? The Schwarz reaction is chemical reaction that is used to synthesize alkyl fluorides from alkyl chlorides or alkyl bromides. This is done by heating of the alkyl chloride or bromide in presence of metallic fluorides such as silver fluoride, mercurius fluoride, cobalt fluoride, antimony trifluoride. ಈ ಕ್ವೆಶ್ಚನಲ್ಲಿ ಎಕ್ಸಾಂಪಲ್ಲು ಕೇಳಿದರೆ ಎಕ್ಸಾಂಪಲ್ ಯಾವ್ದು ಬರಿಬೋದು ಅಂದರೆ ನಾವು CH3Brನ ಸಿಲ್ವರ್ ಫ್ಲೋರೈಡ್ ಜೊತೆ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ, ನಮಗೆ CH3F ಸಿಗುತ್ತೆ ಪ್ಲಸ್ AgBr ಸಿಗುತ್ತೆ. ಇಲ್ಲಿ ಈ ಎಕ್ಸ್ಪ್ಲನೇಷನ್ಗೆ 1 ಮಾರ್ಕ್ ಇರುತ್ತೆ, ಹಾಗೆ ಈ ರಿಯಾಕ್ಷನ್ಗೆ 1 ಮಾರ್ಕ್ ಇರುತ್ತೆ. ನೆಕ್ಸ್ಟ್ ಕ್ವೆಶನ್, ರೈಟ್ ದ ರಿಯಾಕ್ಷನ್ಸ್ ಶೋ ದ್ಯಾಟ್ ಗ್ಲೂಕೋಸ್ ಕಂಟೈನ್ಸ್ 5 ಹೈಡ್ರಾಕ್ಸಿ ಗ್ರೂಪ್ ಆಲ್ಡಿಹೈಡ್ ಗ್ರೂಪ್ ಅಂತ ಕೇಳಿದೆ. ಈ ಫಸ್ಟ್ ಎ ಈ ರಿಯಾಕ್ಷನ್ ಹೇಳುತ್ತೆ ಅಂದರೆ ಇಲ್ಲಿ ಏನು ಹೇಳುತ್ತೆ, ಇಲ್ಲಿ ಗ್ಲೂಕೋಸ್ ಬಂದ್ಬಿಟ್ಟು ನಮಗೆ ಅಸಿಟಲೇಷನ್ ಆಗುತ್ತೆ. ಅಂದರೆ ಅಸಿಟಲೇಷನ್ ಆಫ್ ಗ್ಲೂಕೋಸ್ ವಿತ್ ಅಸಿಟಿಕ್ ಅನ್ಹೈಡ್ರೈಡ್. ಓಕೆ, ವಿತ್ ಅಸಿಟಿಕ್ ಅನ್ಹೈಡ್ರೈಡ್ ಗಿವ್ಸ್ ಗ್ಲೂಕೋಸ್ ಪೆಂಟಾ ಅಸಿಟೇಟ್. ಇದು ಬಂದ್ಬಿಟ್ಟು ಗ್ಲೂಕೋಸ್ ಪೆಂಟಾ ಅಸಿಟೇಟ್. ಓಕೆ, ದಿಸ್ ಈಸ್ ಗ್ಲೂಕೋಸ್ ವಿಚ್ ಕನ್ಫರ್ಮ್ಸ್ ದ ಪ್ರೆಸೆನ್ಸ್ ಆಫ್ 5 ಹೈಡ್ರಾಕ್ಸಿ ಗ್ರೂಪ್. ಓಕೆ, ಸೊ ನೀವು ಫಸ್ಟ್ ಇಲ್ಲಿ ಹೇಗೆ ಯಾವುದು ರಿಯಾಕ್ಷನ್ ಬರಿಬೇಕಂದ್ರೆ ಯು ಹ್ಯಾವ್ ಟು ರೈಟ್ ದಿಸ್ ರಿಯಾಕ್ಷನ್. ಈ ಎಕ್ಸ್ಪ್ಲನೇಷನ್ ಏನು ಅವಶ್ಯಕತೆ ಇಲ್ಲ, ಯು ಹ್ಯಾವ್ ಟು ರೈಟ್ ರಿಯಾಕ್ಷನ್ ಬಿಕಾಸ್ ರೈಟ್ ದ ರಿಯಾಕ್ಷನ್ಸ್ ಅಂತ ಕೇಳಿದ್ದಾರೆ. ಓಕೆ, ನೆಕ್ಸ್ಟು ಇಫ್ ವಿ ಲುಕ್ ಇನ್ ಟು ದ ಬಿ ಅಂದರೆ ಬಿ ಯಾವ ರಿಯಾಕ್ಷನ್ ಹೇಳುತ್ತೆ ನಮಗೆ, ಇಲ್ಲಿ ಅಗೇನ್ ನಮಗೆ ಗ್ಲೂಕೋಸ್ನ ಏನು ಮಾಡ್ತಾರೆ, ಆಕ್ಸಿಡೈಸ್ ಮಾಡ್ತಾರೆ. ಓಕೆ, ಸಿ ಹಿಯರ್ ಗ್ಲೂಕೋಸ್ ಗೆಟ್ ಆಕ್ಸಿಡೈಸ್ ಟು 6 ಕಾರ್ಬನ್ ಕಾರ್ಬಲಿಕ್ ಆ್ಯಸಿಡ್, ದಟ್ ಈಸ್ ಗ್ಲೂಕೋನಿಕ್ ಆ್ಯಸಿಡ್ ಆಗಿ ನಮಗೆ ಆಕ್ಸಿಡೈಸ್ ಮಾಡ್ತಾರೆ ಆನ್ ರಿಯಾಕ್ಷನ್ ವಿತ್ ಎ ಮೈಲ್ಡ್ ಆಕ್ಸಿಡೈಸಿಂಗ್ ಏಜೆಂಟ್ ಲೈಕ್ ಬ್ರೋಮಿನ್ ವಾಟರ್. ಓಕೆ, ಸೊ ಇಲ್ಲಿ ಬ್ರೋಮಿನ್ ವಾಟರ್ ಯೂಸ್ ಮಾಡಿ ನಾವಿಲ್ಲಿ ಆಕ್ಸಿಡೈಸ್ ಮಾಡೋದ್ರಿಂದ ಗ್ಲೂಕೋಸ್ನ ಅಲ್ಲೇನಾಗುತ್ತೆ, ಗ್ಲೂಕೋನಿಕ್ ಆ್ಯಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಅಂದರೆ ಇಲ್ಲಿ ನಮಗೆ CHO ಇರೋದು COOH ಆಗಿ ಕನ್ವರ್ಟ್ ಆಗೋದ್ರಿಂದ ಇದು ನಮಗೆ ಆಲ್ಡಿಹೈಡ್ ಇದೆ ಅಂತ ನಮಗೆ ಕನ್ಫರ್ಮ್ ಮಾಡುತ್ತೆ. ಓಕೆ, ಇಲ್ಲಿ EOH ಇಲ್ಲಿ 4 OH ಇಲ್ಲಿ 1 OH, ಇದು ನಮಗೆ ಇಲ್ಲೇನು ನಮಗೆ ಗ್ಲೂಕೋಸ್ ಪೆಂಟಾ ಅಸಿಟೇಟ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ನಮಗೆ ಇದು 5 ಹೈಡ್ರಾಕ್ಸಿಲ್ ಇದೆ ಅಂತ ಇದು ನಮಗೆ ಕನ್ಫರ್ಮ್ ಮಾಡುತ್ತೆ. ಓಕೆ, ಸೊ ಈ ರಿಯಾಕ್ಷನ್ ಬಂದುಬಿಟ್ಟು ನಮಗೆ CHO ಇದೆ ಅಂತ ಹೇಳಿಬಿಟ್ಟು ಕನ್ಫರ್ಮ್ ಮಾಡುತ್ತೆ, ದಟ್ ಈಸ್ ಆಲ್ಡಿಹೈಡ್ ಗ್ರೂಪ್ ಇದೆ ಅಂತ. ಸೊ ಇಲ್ಲಿ ಈ ರಿಯಾಕ್ಷನ್ಸ್ ಏನಿದೆ ಇದು ಬಂದುಬಿಟ್ಟು 1 ಮಾರ್ಕ್ಸ್ನ ಕ್ಯಾರಿ ಮಾಡುತ್ತೆ, ಟೋಟಲ್ 2 ಮಾರ್ಕ್ಸ್. ನೆಕ್ಸ್ಟ್ ಕ್ವೆಶನ್, ಡಿಫೈನ್ ಆಫ್ ಲೈಫ್ ಪೀರಿಯಡ್ ಆಫ್ ಎ ರಿಯಾಕ್ಷನ್. ರೈಟ್ ದ ರಿಲೇಷನ್ಶಿಪ್ ಬಿಟ್ವೀನ್ ಆಫ್ ಲೈಫ್ ಪೀರಿಯಡ್ ಆ್ಯಂಡ್ ಇನಿಷಿಯಲ್ ಕಾನ್ಸಂಟ್ರೇಷನ್ ಆಫ್ 0 ಆರ್ಡರ್ ರಿಯಾಕ್ಷನ್ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಆಫ್ ಲೈಫ್ ಪೀರಿಯಡ್ ಅಂದರೆ ಏನು ಅಂತ ನೋಡೋಣ. ಓಕೆ, ದ ಆಫ್ ಲೈಫ್ ಪೀರಿಯಡ್ ಆಫ್ ರಿಯಾಕ್ಷನ್ ಈಸ್ ದ ಟೈಮ್ ಇನ್ ವಿಚ್ ದ ಕಾನ್ಸಂಟ್ರೇಷನ್ ಆಫ್ ಎ ರಿಯಾಕ್ಟೆಂಟ್ ಈಸ್ ರೆಡ್ಯೂಸ್ಡ್ ಟು 1 ಆಫ್ ಇಟ್ಸ್ ಇನಿಷಿಯಲ್ ಕಾನ್ಸಂಟ್ರೇಷನ್. ಓಕೆ, ಇದು ನಿಮಗೆ ಡೆಫಿನೇಷನ್. ಓಕೆ, ಇದಕ್ಕೆ 1 ಮಾರ್ಕ್ಸ್ ಇರುತ್ತೆ. ಇಷ್ಟು 0 ಆರ್ಡರ್ ರಿಯಾಕ್ಷನ್ಗೆ ಏನಾಗುತ್ತೆ ನಮಗೆ ಫಾರ್ಮುಲಾ, 0 ಆರ್ಡರ್ ರಿಯಾಕ್ಷನ್ಗೆ ನಮಗೆ ರಿಲೇಷನ್ಶಿಪ್ ಕೇಳಿದೆ. ಓಕೆ, ಏನು ಬರುತ್ತೆ, T ಆಫ್ ಈಸ್ ಈಕ್ವಲ್ಸ್ ಟು R0, ದಟ್ ಈಸ್ ಕಾನ್ಸಂಟ್ರೇಷನ್ ಆಫ್ R0 ಡಿವೈಡೆಡ್ ಬೈ 2K. ಹಿಯರ್ T0 ಅನ್ನೋದು ಆಫ್ ಲೈಫ್ ಆಫ್ ದ ರಿಯಾಕ್ಷನ್ ಆಗಿರುತ್ತೆ. R0 ಏನಿದೆ ಇದು ಬಂದ್ಬಿಟ್ಟೇನು, ಇದು ಇನಿಷಿಯಲ್ ರಿಯಾಕ್ಟೆಂಟ್ ಕಾನ್ಸಂಟ್ರೇಷನ್ ಆಗಿರುತ್ತೆ. ಹಾಗೆ K ಬಂದುಬಿಟ್ಟು ರೇಟ್ ಕಾನ್ಸ್ಟೆಂಟ್ ಆಫ್ ರಿಯಾಕ್ಷನ್ ಆಗಿರುತ್ತೆ. ಓಕೆ, ಇದು 0 ಆರ್ಡರ್ದು ನೆನಪಲ್ಲಿ. ಸೊ ಇಲ್ಲಿ ನಮಗೆ ಇದಕ್ಕೆ 1 ಮಾರ್ಕ್ಸ್ ಇದ್ದರೆ ಇದು 1 ಮಾರ್ಕ್ಸ್ಗೆ ನಮಗೆ ಅಪಿಯರ್ ಆಗುತ್ತೆ. ನೆಕ್ಸ್ಟ್ ಕ್ವೆಶನ್, ರೈಟ್ ದ ರಿಯಾಕ್ಷನ್ ಇನ್ವಾಲ್ವ್ಡ್ ಇನ್ ಪ್ರಿಪ್ರೇಷನ್ ಆಫ್ ಫ್ರಮ್ ಕ್ಯೂಮಿನ್ ಅಂತ ಕೇಳಿದ್ದಾರೆ. ಇಲ್ಲಿ ಏನಾಗುತ್ತೆ, ಕ್ಯೂಮಿನ್ ಬಂದುಬಿಟ್ಟು ಆಕ್ಸಿಡೈಸ್ ಆಗುತ್ತೆ ಇನ್ ಪ್ರೆಸೆನ್ಸ್ ಆಫ್ ಏರ್. ಓಕೆ, ಟು ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್. ಓಕೆ, ನೆಕ್ಸ್ಟ್ ಅಗೇನ್ ಇದು ಫಿನಾಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಇದ್ರ ಜೊತೆ ಅಸಿಟೋನ್ ಸಹ ನಮಗೆ ಪ್ರಾಡಕ್ಟಲ್ಲಿ ಬರುತ್ತೆ. ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ಬಂದುಬಿಟ್ಟು ಫಿನಾಲ್ ಹಾಗೆ ಅಸಿಟೋನ್ ಆಗಿ ಯಾವಾಗ ಕನ್ವರ್ಟ್ ಆಗುತ್ತೆ ಅಂದರೆ ವೆನ್ ವಿ ಟ್ರೀಟ್ ದಿಸ್ ಕ್ಯೂಮಿನ್ ಹೈಡ್ರೋಪೆರಾಕ್ಸೈಡ್ ವಿತ್ ಡೈಲ್ಯೂಟ್ ಆ್ಯಸಿಡ್ ಜೊತೆ ನಾವು ಇದನ್ನು ಟ್ರೀಟ್ ಮಾಡಿದಾಗ ನಮಗೆ ಫಿನಾಲ್ ಬರುತ್ತೆ. ಓಕೆ, ನೆಕ್ಸ್ಟ್ ಕ್ವೆಶನ್, ಐರನ್ ಕೆಟಲೈಸಸ್ ದ ರಿಯಾಕ್ಷನ್ ಬಿಟ್ವೀನ್ ಅಯೋಡೈಡ್ ಆ್ಯಂಡ್ ಪರ್ಸಲ್ಫೈಡ್ ಅಯಾನ್ಸ್ ಇನ್ ದ ರಿಯಾಕ್ಷನ್. ಒಂದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಎಕ್ಸ್ಪ್ಲೇನ್ ದ ಕೆಟಲೈಟಿಕ್ ಆ್ಯಕ್ಷನ್ ಆಫ್ ಕೆಟಲಿಸ್ಟ್ ಐರನ್ ಬೈ ಯೂಸಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕೇಳಿದ್ದಾರೆ. ಸಿ ಇಲ್ಲಿ
ನಮಗೆ ಇದು ಸಹ 2 ಮಾರ್ಕ್ಸಿಗಿದೆ. ಓಕೆ, ಇದರ ಈ ರಿಯಾಕ್ಷನ್ಗೆ ಇಲ್ಲಿ ಒಂದು ಫಸ್ಟ್ ನಾವು ಮೇಜರ್ ಪಾಯಿಂಟ್ ಬರೀಬೇಕು ಈ ಕ್ವಶನ್ನಲ್ಲಿ. ಓಕೆ, ಅದು ಯಾವುದು ಅಂದರೆ ಐರನ್ 3 ಆ್ಯಕ್ಟ್ ಆಸ್ ಕೆಟಲಿಸ್ ಇನ್ ದ ರಿಯಾಕ್ಷನ್ ಬಿಟ್ವೀನ್ ಅಯೋಡೈಡ್ ಆ್ಯಂಡ್ ಪರ್ಸಲ್ಫೇಟ್ ಅಯಾನ್. ಓಕೆ, ಅಂದರೆ ಫಸ್ಟ್ ಅವ್ರು ಏನು ಕೊಟ್ಟಿದ್ದಾರೆ ಅದನ್ನು ಜಸ್ಟಿಫೈ ಮಾಡಬೇಕು. ಓಕೆ, ಇಲ್ಲಿ ಏನಾಗುತ್ತೆ, ಹಿಯರ್ ಐರನ್ lowers the activation energy of the reaction without being consumed in the process. This is very important point. ಓಕೆ, ಈ ನೀವು ಸೆಂಟೆನ್ಸ್ನ ಬರೀಲೇಬೇಕು. ಅಂದರೆ ಇಲ್ಲಿ ಐರನ್ 3 lowers the activation energy, ಇಲ್ಲಿ ಏನು ಮಾಡುತ್ತೆ, ಆಕ್ಟಿವೇಶನ್ ಎನರ್ಜಿನ ಕಡಿಮೆ ಮಾಡುತ್ತೆ. ಯಾವುದು, ಐರನ್ 3. ಓಕೆ, ಈ ರಿಯಾಕ್ಷನಲ್ಲಿ ಮತ್ತೆ ಅದು ಹೇಗೆ ಇನ್ವಾಲ್ವ್ ಆಗಿರುತ್ತೆ ಅಂದರೆ ಈ ರಿಯಾಕ್ಷನ್ನಲ್ಲಿ ಅದು ಕನ್ಸ್ಯೂಮ್ ಆಗಲ್ಲ. ಓಕೆ, ಆ ರೀತಿ ಇದು ಇನ್ವಾಲ್ವ್ ಆಗಿರುತ್ತೆ. ದಿಸ್ ಈಸ್ ಫಸ್ಟ್ ಪಾಯಿಂಟ್. ಓಕೆ, ಹಾಗೆ ದ ಓವರ್ ಆಲ್ ರಿಯಾಕ್ಷನ್, ದಟ್ ಈಸ್ ಏನು ರಿಯಾಕ್ಷನ್ ಕೊಟ್ಟಿದ್ದಾರೆ ಅದನ್ನು ಬರ್ಕೊಳ್ಳಿ. ಓಕೆ, ದ ಓವರ್ ಆಲ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಇನ್ 2 ಸ್ಟೆಪ್ಸ್. ಓಕೆ, ಇದು 2 ಸ್ಟೆಪ್ಪಲ್ಲಿ ನಮಗೆ ಇದು ಪ್ರೊಸೆಸ್ ಆಗುತ್ತೆ. ವಾಟ್ ಆರ್ ದೋಸ್ 2 ಸ್ಟೆಪ್ಸ್ ಅಂದರೆ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್. ಫಸ್ಟ್ ರಿಡಕ್ಷನಲ್ಲಿ ಏನಾಗುತ್ತೆ, ನಮಗೆ ಇಲ್ಲಿ ಐರನ್ 3, ಓಕೆ, ಐರನ್ 3 ಏನಿದೆ ಅದು ಬಂದುಬಿಟ್ಟು ಐರನ್ 2 ಆಗಿ ರಿಡ್ಯೂಸ್ ಆಗುತ್ತೆ. ಓಕೆ, ಈ ಐರನ್ 3 ಬಂದುಬಿಟ್ಟು ಐರನ್ 2 ಆಗಿ ರಿಡ್ಯೂಸ್ ಆಗುತ್ತೆ. ಇದು ಯಾವ ರೀತಿ ಆಗುತ್ತೆ, ಈ ಟೋಟಲ್ ರಿಯಾಕ್ಷನ್ ಏನಿದೆ, ಫಸ್ಟ್ ರಿಯಾಕ್ಷನ್ ರಿಡಕ್ಷನ್ ರಿಯಾಕ್ಷನ್, ನಾವು ರಿಡಕ್ಷನ್ ಮಾತಾಡ್ತಾ ಇರೋದು ಓನ್ಲಿ ಐರನ್ 3ಗೆ. ಓಕೆ, ಓನ್ಲಿ ಐರನ್ 3ಗೆ, ಅಂದರೆ ಇಲ್ಲಿ ಐರನ್ 3 ಮಾತ್ರ ರೆಡ್ಯೂಸ್ ಆಗುತ್ತೆ. ಇದು ರೆಡ್ಯೂಸ್ ಆದರೆ ಈ ಅಯೋಡಿನ್ ಏನಾಗುತ್ತೆ, ಅದು ನಮಗೆ ಆಕ್ಸಿಡೈಸ್ ಆಗಬೇಕು. ಓಕೆ, ಇದು ನಮಗೆ ಆಕ್ಸಿಡೇಷನ್ಗೊಳಗಾದರೆ ಇದು ನಮಗೆ ರಿಡಕ್ಷನ್ಗೆ ಒಳಗಾಗುತ್ತೆ. ಸೊ ದಿಸ್ ಈಸ್ ನಮಗೆ ಫೈನಲ್ ರಿಯಾಕ್ಷನ್. ನೀವು ಇಲ್ಲಿ ಇಷ್ಟೇ ಬರೀಬೇಕು, ಈ ಪಾಯಿಂಟ್ ಬರೆದ್ಬಿಟ್ಟು ಈ ರಿಯಾಕ್ಷನ್ ಬರೀಬೇಕು. ದಿಸ್ ಇಸ್ ದ ಮೇಜರ್ ರಿಯಾಕ್ಷನ್ ಇದರಲ್ಲಿ ಫಸ್ಟ್. ಓಕೆ, ಸೊ ಇದು ಹೇಗೆ ಬರುತ್ತೆ ಅಂತ ನೋಡೋಣ. ಓಕೆ, Fe 3+ ಇರುತ್ತೆ ಅಲ್ವಾ, ಇದು ನಮಗೆ Fe 2+ ಆಗುತ್ತೆ. ಸೊ Fe 3+ ಇಂದ 2+ ಅಂದರೆ ಏನಾಗಿದೆ, ನಮಗೆ ಪ್ಲಸ್ ಚಾರ್ಜ್ ಡಿಕ್ರೀಸ್ ಆಗಿದೆ. ಡಿಕ್ರೀಸ್ ಆದರೆ ಏನರ್ಥ, ರಿಡಕ್ಷನ್ ಆಗಿದೆ ಅಂತ ಅರ್ಥ. ಸೊ ರಿಡಕ್ಷನ್ ಅಂದರೆ ಏನಾಗುತ್ತೆ, ಇಲ್ಲಿ ಅಡಿಷನ್ ಆಫ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ ನಮಗೆ ಅಲ್ವಾ. ಸೊ ನೆಕ್ಸ್ಟ್ ಏನಾಗುತ್ತೆ, ಮೈನಸ್ ಇದೆ, ಇಲ್ಲಿ ನಮಗೆ I2 ಆಗ್ತಿದೆ. ಓಕೆ, ಅಯೋಡಿನ್ ಆಗ್ತಿದೆ. ಅಂದರೆ ನಮಗಿಲ್ಲಿ ಪ್ಲಸ್ ಚಾರ್ಜ್ ಏನಾಗ್ತಿದೆ, ಇಲ್ಲಿ ಪ್ಲಸ್ ಚಾರ್ಜ್ ಇಲ್ಲಿ ನಮಗೆ ಡಿಕ್ರೀಸ್ ಆಗ್ತಿದೆ. ಇಲ್ಲಿ ಹಾಗೆ ನೋಡಿದ್ರೆ ಪ್ಲಸ್ ಚಾರ್ಜ್ ನಮಗೆ ಇನ್ಕ್ರೀಸ್ ಆಗ್ತಿದೆ ಅಲ್ವಾ. ಪ್ಲಸ್ ಚಾರ್ಜ್ ಇನ್ಕ್ರೀಸ್ ಆದರೆ ಏನಾಗುತ್ತೆ, ಇಲ್ಲಿ ಆಕ್ಸಿಡೇಷನ್ ಆಗುತ್ತೆ. ಅಂದರೆ ಇಲ್ಲಿ ನಮಗೆ ಎಲೆಕ್ಟ್ರಾನ್ ಬಂದುಬಿಟ್ಟು ಇಲ್ಲಿ ನಮಗೆ ಲೂಸ್ ಆಗುತ್ತೆ. ಓಕೆ, ಇಲ್ಲಿ ನಾವು ಬ್ಯಾಲೆನ್ಸ್ ಮಾಡಿದ್ರೆ ಇದು ಈಕ್ವೇಷನ್ನ ಏನಾಗುತ್ತೆ, ಸೊ ಇಲ್ಲಿ ನಮಗೆ I2 ಬಂದಿದೆ. ಓಕೆ, I2 ಬಂದಿದೆ ಅಂದರೆ ಇಲ್ಲಿ ನಮಗೆ 2 ಅಯಾನ್ಗಳಿರಬೇಕು ಅಲ್ವಾ, I-2 ಇರಬೇಕು. ಸೊ ಇಲ್ಲಿ 2 I- ಇದ್ದರೆ ಇಲ್ಲಿ ನಮಗೆ 2 ಎಲೆಕ್ಟ್ರಾನ್ ರಿಲೀಸ್ ಆಗಿರುತ್ತೆ. ಓಕೆ, ಈ ರಿಯಾಕ್ಷನ್ ಬ್ಯಾಲೆನ್ಸ್ ಆಯಿತು. ಸೊ ಈ ರಿಯಾಕ್ಷನ್ ಇಲ್ಲಿಗೆ ಬ್ಯಾಲೆನ್ಸ್ ಮಾಡಬೇಕಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಇದ್ದರೆ ಇಲ್ಲಿ 2 ಎಲೆಕ್ಟ್ರಾನ್ ಇರುತ್ತೆ ನಮಗೆ ಅಲ್ವಾ. ಇಲ್ಲಿ 2 ಎಲೆಕ್ಟ್ರಾನ್ ಇದ್ದರೆ ಇಲ್ಲಿ 2 Fe3+ ಆಗಿರುತ್ತೆ. ಇಲ್ಲಿ 2 Fe3+ ಇದ್ದರೆ 2 Fe2+. ಓಕೆ, ಸೊ ಈ 2 ಎಲೆಕ್ಟ್ರಾನ್ ನಮಗೆ ಕ್ಯಾನ್ಸಲ್ ಆಗಿಬಿಟ್ಟು ಇಲ್ಲಿ 2 Fe3+, ಇದು 2 ನಮಗೆ ಅಯೋಡಿನ್ ಅಯಾನ್ಸ್ಗಳು, ಹಾಗೆ 2 Fe2+, ಇಲ್ಲಿ ಅಯೋಡಿನ್. ಇದು ನಮಗೆ ಈ ರೀತಿ ಫೈನಲ್ ರಿಯಾಕ್ಷನ್ ಇದೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ, ನಾನು ಪ್ರೊಸೆಸ್ ಹೇಳ್ತಾ ಇರೋದು ನಿಮಗೆ ಎಕ್ಸ್ಪ್ಲನೇಷನ್ ಎಕ್ಸಾಮ್ಗೆ ಇಷ್ಟೇ ಸಾಕು ಬರೆದ್ರೆ. ದಿಸ್ ಈಸ್ ನಾಟ್ ನೆಸಸರಿ, ಇಲ್ಲೇನು ಬರಿತಾ ಇದ್ದೀನಿ, ಬಟ್ ಯು ಶುಡ್ ನೋ ಇದು ಹೇಗೆ ಬಂತು ಅಂತ ಹೇಳಿಬಿಟ್ಟು. ಓಕೆ, ಇಲ್ಲಿ ನಮಗೆ ಅಯೋಡಿನ್ ಆಕ್ಸಿಡೈಸ್ ಆಗೋದ್ರ ಮೂಲಕ ಓಕೆ ನಮಗೇನಿಲ್ಲಿ 2 ಎಲೆಕ್ಟ್ರಾನ್ನ ಕೊಡುತ್ತೆ. ಈ ಎಲೆಕ್ಟ್ರಾನ್ನ ಈ Fe3+ ನಮಗೆ ಅಕ್ಸೆಪ್ಟ್ ಮಾಡಿಬಿಟ್ಟು ಅದು ರಿಡಕ್ಷನ್ಗೆ ಒಳಗಾಗುತ್ತೆ. ಓಕೆ, ದಿಸ್ ಈಸ್ ಫಸ್ಟ್ ಸ್ಟೆಪ್. ನಮಗೆ ಇದು ಪ್ರಾಡಕ್ಟ್ಸ್ ಇಲ್ಲಿ ಬಂದಿರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ನೆಕ್ಸ್ಟ್ ನಮಗೆ ಇನ್ನೊಂದು ರಿಯಾಕ್ಷನ್ ಯಾವುದು, ಇಲ್ಲಿ 2 ಸ್ಟೆಪ್ಸ್ ಅಂತ ಹೇಳಿದೆ. ದಿಸ್ ಈಸ್ ಫಸ್ಟ್ ಸ್ಟೆಪ್. ಓಕೆ, ನೆಕ್ಸ್ಟ್ ಸ್ಟೆಪ್ ಯಾವುದು, ನಮಗೆ ಆಕ್ಸಿಡೇಷನ್ ಆಫ್ ಐರನ್ 2 ಆಗುತ್ತೆ. ಅಂದರೆ ಈ ರಿಯಾಕ್ಷನ್ನಲ್ಲಿ ಏನು ನಮಗೆ Fe2+ ಬಂದಿರುತ್ತೆ, ಈ Fe2+ ಅಗೇನ್ ನಮಗೆ ರಿಆಕ್ಸಿಡೇಷನ್ ಆಗುತ್ತೆ. ಓಕೆ, ಟು ಫಾರ್ಮ್ ಐರನ್ 3. ಅಂದರೆ ನಮಗೆ ಇಲ್ಲಿ ಏನಾಗಿರುತ್ತೆ, ಫಸ್ಟ್ ಸ್ಟೆಪ್ಪಲ್ಲಿ Fe3+ ಬಂದುಬಿಟ್ಟು Fe2+ ಆಗಿ ನಮಗೆ ಆ್ಯಕ್ಟ್ ಆಗಿದ್ದರೆ ಫಸ್ಟ್ ಈ ರಿಯಾಕ್ಷನಲ್ಲಿ ಅಗೇನ್ ನಮಗೆ ಸೆಕೆಂಡ್ ರಿಯಾಕ್ಷನಲ್ಲಿ ಏನಾಗುತ್ತೆ, Fe2+ ಏನು ಬಂದು ಫಾರ್ಮ್ ಆಗಿರುತ್ತೆ ಅದು ಅಗೇನ್ ನಮಗೆ Fe3+ ಆಗಿ ಅದು ನಮಗೆ ಕನ್ವರ್ಟ್ ಆಗುತ್ತೆ. ಓಕೆ, ಸೊ ಈ ಪ್ರೊಸೆಸ್ ಏನಿರುತ್ತೆ ಅದಕ್ಕೆ ನಾವು Fe3+ ನಮಗೆ ಇಲ್ಲಿ ಕೆಟಲೈಸ್ ಮಾಡುತ್ತೆ ರಿಯಾಕ್ಷನ್ ಅಂತ ನಾವು ಹೇಳೋದು. ಓಕೆ, ಸೊ ಇಲ್ಲಿ ಆಕ್ಸಿಡೇಷನಲ್ಲಿ ಏನಾಗುತ್ತೆ, ಯಾವ್ದು ರಿಯಾಕ್ಷನ್ ನಮಗೆ ಇಂಪಾರ್ಟೆಂಟ್, ಇಲ್ಲಿ ಬಂದುಬಿಟ್ಟು Fe2+ ಏನಿದೆ ಅದು ಬಂದುಬಿಟ್ಟು Fe3+ ಆಗಿ ನಮಗೆ ಆಕ್ಸಿಡೈಸ್ ಆಗುತ್ತೆ. ಓಕೆ, ರಿಆಕ್ಸಿಡೈಸ್ ಆಗುತ್ತೆ. ಓಕೆ,
ಇಲ್ಲಿ ಯಾವುದ್ರ ಮೂಲಕ ಅದು ರಿಆಕ್ಸಿಡೈಸ್ ಆಗುತ್ತೆ ಅಂದರೆ ಪರ್ ಸಲ್ಫೇಟ್ ಅಯಾನ್ಸ್ಗಳ ಮೂಲಕ. ದಿಸ್ ಇಸ್ ಪರ್ ಸಲ್ಫೇಟ್ ಅಯಾನ್. ಓಕೆ, ಸೊ ದಿಸ್ ಈಸ್ ಸೆಕೆಂಡ್ ನಮಗೆ ಟೋಟಲ್ ಫೈನಲ್ ರಿಯಾಕ್ಷನ್. ಇದು ಹೇಗೆ ಬಂತು ಅಂತ ನೋಡೋದಾದರೆ ಇಲ್ಲೇನಾಗಿರುತ್ತೆ, ಅಗೇನ್ ಸಿ ಈ Fe2+ ಬಂದುಬಿಟ್ಟು ಇಲ್ಲಿ ನಮಗೆ ಆಕ್ಸಿಡೇಷನ್ಗೆ ಒಳಗಾಗ್ತಿದೆ. ನಮಗೆ ಈ ಪರ್ ಸಲ್ಫೇಟ್ ಅಯಾನ್ ಏನಾಗುತ್ತೆ, ಇದು ನಮಗೆ ರಿಡಕ್ಷನ್ಗೆ ಒಳಗಾಗುತ್ತೆ. ಏನಾಗುತ್ತೆ, ಸಿ ಇಲ್ಲಿ ಫಾರ್ ಎಕ್ಸಾಂಪಲ್ Fe2+ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಹಾಗೆ ಪರ್ ಸಲ್ಫೇಟ್ ಅಯಾನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಈ ಎರಡು ಮಧ್ಯೆ ಏನಾಗುತ್ತೆ, ಯಾವಾಗ ಇದೆರಡು ಪ್ರೆಸೆಂಟ್ ಇರುತ್ತೆ ಆವಾಗ ಆಕ್ಸಿಡೇಷನ್ಗೆ ಯಾವುದು ಒಳಗಾಗುತ್ತೆ, ಆಕ್ಸಿಡೇಷನ್ಗೆ ನಮಗೆ ಇದು ಒಳಗಾಗುತ್ತೆ. ಓಕೆ, ಇದು ಆಕ್ಸಿಡೇಷನ್ಗೆ ಒಳಗಾಗಿದೆ ಅಂದರೆ ಇಲ್ಲಿ ಪ್ಲಸ್ ಚಾರ್ಜ್ ಏನಾಗುತ್ತೆ, ನಮಗೆ ಇನ್ಕ್ರೀಸ್ ಆಗುತ್ತೆ. ಓಕೆ, ಇಲ್ಲಿ ನಮಗೆ ಎಲೆಕ್ಟ್ರಾನ್ ನಮಗೆ ಇದನ್ನು ಲೂಸ್ ಮಾಡ್ಕೊಳುತ್ತೆ. ಓಕೆ, ಸೊ ಈ ಎಲೆಕ್ಟ್ರಾನ್ನ ಈ ಪರ್ ಸಲ್ಫೇಟ್ ನಮಗೆ ಅಕ್ಸೆಪ್ಟ್ ಮಾಡ್ಕೊಂಬಿಟ್ಟು ಓಕೆ ನಮಗೆ ಇದು SO4 2- ಇದು ನಮಗೆ ಫಾರ್ಮ್ ಮಾಡುತ್ತೆ. ಅಂದರೆ ಇಲ್ಲಿ ನಮಗಿದು ಆಕ್ಸಿಡೇಷನ್ಗೆ ಒಳಗಾಗಿದ್ದರೆ ಇದು ನಮಗೆ ರಿಡಕ್ಷನ್ಗೆ ಒಳಗಾಗಿರುತ್ತೆ. ಓಕೆ, ಸೊ ಇಫ್ ಈ ಬ್ಯಾಲೆನ್ಸ್ ಅಂದರೆ ಏನಾಗುತ್ತೆ, ಸಿ ಇಲ್ಲಿ SO4 2- ಇದೆ ಅಲ್ವಾ, ಅಂದರೆ ಇಲ್ಲಿ ನಮಗೆ S2 ಇದೆ. ಸೊ ವಿಲ್ ಪುಟ್ 2 ಹಿಯರ್, 2 SO4 ಆದರೆ ಇಲ್ಲಿ ಇದು ಕರೆಕ್ಟ್ ಇದೆ ಅಲ್ವಾ. ಸೊ ಇದು ಆಗಬೇಕಂದ್ರೆ ಇಲ್ಲಿ ಎಲೆಕ್ಟ್ರಾನ್ ಎಷ್ಟಿರಬೇಕು, 2 ಇರಬೇಕು ಅಲ್ವಾ. ಸೊ ಇಲ್ಲಿ 2 ಎಲೆಕ್ಟ್ರಾನ್ ಅಂದರೆ ಅಗೇನ್ ಇಲ್ಲಿ 2 ಎಲೆಕ್ಟ್ರಾನ್ ನಮ್ಮ ಬ್ಯಾಲೆನ್ಸ್ ಆಗೋದಕ್ಕೆ ಕ್ಯಾನ್ಸಲ್ ಮಾಡಬೇಕಲ್ವಾ. 2 ಎಲೆಕ್ಟ್ರಾನ್, ಇಲ್ಲಿ 2 ಎಲೆಕ್ಟ್ರಾನ್ ರಿಲೀಸ್ ಆಗಿದೆ ಅಂದರೆ ನಮಗೆ ಇಲ್ಲೂ ಸಹ ಇದು 2 ಬಂದಿರುತ್ತೆ. ಅಗೇನ್ ನಮಗೆ 2 Fe3+ ಬೇಕಂದರೆ ಇಲ್ಲಿ ನಮಗೆ 2 Fe2+ ಇರುತ್ತೆ. ಸೊ ಇಲ್ಲಿ ಇದೆರಡು ಕ್ಯಾನ್ಸಲ್ ಆಗಿಬಿಟ್ಟು ಓಕೆ ಇಲ್ಲಿ 2 Fe2+ ಏನಿದೆ ಪರ್ ಸಲ್ಫೇಟ್ ಅಯಾನ್ ಅದು ಗಿವ್ಸ್ 2 Fe3+ ಪ್ಲಸ್ ನಮಗೆ 2 SO4 2- ಇರುತ್ತೆ. ಓಕೆ, ಸೊ ದಿಸ್ ಈಸ್ ಫೈನಲ್ ರಿಯಾಕ್ಷನ್. ಅಗೇನ್ ಇಲ್ಲಿ ನಮಗೆ ಈ S2O2 2- ಏನಿದೆ ಇದು ಬಂದುಬಿಟ್ಟು ನಮಗೆ ರಿಡಕ್ಷನ್ಗೆ ಒಳಗಾಗುತ್ತೆ. ಓಕೆ, ಆದ್ದರಿಂದ ನಮಗಿಲ್ಲಿ Fe2+ ಆಕ್ಸಿಡೇಷನ್ಗೆ ಒಳಗಾಗುತ್ತೆ. ಓಕೆ, ಸೊ ಈ ನಮಗೆ ಫೈನಲ್ ಆನ್ಸರ್ ಏನು ಬರಿಬೇಕಂದ್ರೆ ಯು ಹ್ಯಾವ್ ಟು ರೈಟ್ ಆ್ಯಕ್ಟಿವೇಷನ್ ಎನರ್ಜಿ ಆಫ್ ದ ರಿಯಾಕ್ಷನ್. ಇಲ್ಲಿ ಏನಾಗುತ್ತೆ ನಮಗೆ ಕಡಿಮೆ ಮಾಡುತ್ತೆ. ಯಾವುದು, ಐರನ್ 3+, ನಾಟ್ ಐರನ್ 2+. ಓಕೆ, ಐರನ್ 3+. ಓಕೆ, ಹಾಗೆ ನಮಗೆ ನೆಕ್ಸ್ಟು ರಿಡಕ್ಷನ್ ರಿಯಾಕ್ಷನ್ ಒಂದು ಬರೀಬೇಕಾಗುತ್ತೆ. ಇದು ಫೈನಲ್ ರಿಯಾಕ್ಷನ್ನ, ಹಾಗೆ ಆಕ್ಸಿಡೇಷನ್ ರಿಯಾಕ್ಷನ್ ಒಂದು ಬರೆದ್ಬಿಟ್ಟು ನೀವು ಇಲ್ಲಿ ಫೈನಲ್ ರಿಯಾಕ್ಷನ್ನ ಬರಬೇಕಾಗುತ್ತೆ. ಓಕೆ, ದಿಸ್ ಈಸ್ ನಾಟ್ ನೆಸೆಸರಿ. ಇದು ಬಂದುಬಿಟ್ಟು ನಾನು ನಿಮಗೆ ಜಸ್ಟು ಎಕ್ಸ್ಪ್ಲನೇಷನ್ ಅರ್ಥ ಆಗಬೇಕು ಅಂತ ಈ ಕಡೆ ಏನಿದೆ ರೈಟ್ ಸೈಡಲ್ಲಿ ಇಷ್ಟು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬಟ್ ಯು ಹ್ಯಾವ್ ಟು ರೈಟ್ ದಿಸ್ ಮಚ್. ರಿಮೆಂಬರ್, ನಿಮಗೆ ಐರನ್ 2 ಓಕೆ ಹಾಗೆ ಐರನ್ 3 ಇವೆರಡರಲ್ಲಿ ಯಾವುದು ಕೆಟಲಿಸ್ಟ್ ಆಗಿ ಆ್ಯಕ್ಟ್ ಮಾಡುತ್ತೆ ಅಂತ ಕೇಳೋ ಚಾನ್ಸಸ್ ತುಂಬ ಇರುತ್ತೆ, ಇವನ್ ಫಾರ್ 1 ಮಾರ್ಕ್ಸ್ಗೆ. ಓಕೆ, ನಿಮಗೆ 1 ಮಾರ್ಕ್ಸಲ್ಲೂ ಇದನ್ನು ಕೇಳೋ ಚಾನ್ಸಸ್ ತುಂಬ ಇರುತ್ತೆ. ಓಕೆ, ಇದಕ್ಕೆ ಆನ್ಸರ್ ಬಂದುಬಿಟ್ಟು Fe3+ ಅಂದರೆ ಐರನ್ 3. ಓಕೆ, ಐ ಹೋಪ್ ಇವತ್ತಿನ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.